ಸತ್ಯ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ರಸ್ತೆ ಬದಿ ಕುಳಿತು ವ್ಯಾಪಾರ ಮಾಡುತ್ತಿರುವ ರೈತರಿಂದ ದಂಡ ವಸೂಲಿ. ಸರ್ಕಾರದ ಆದೇಶ ಪಾಲನೆ ಮಾಡಿದ್ರೂ ಕೂಡ ಉಗಾರ್ ಪುರಸಭೆಯವರಿಂದ ಕರ ವಸೂಲಿ. ಪುರಸಭೆ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳ ಹಾಗೂ ರೈತರ ಅಸಮಾಧಾನ. ಬೋರ್ಗಾಂವ್ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆ. ಕೋವಿಡ್ ನಿಯಂತ್ರಣಕ್ಕೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿ. ಸಚಿವೆ ಶಶಿಕಲಾ ಜೊಲ್ಲೆ ಸೂಚನೆ. ಸರ್ಕಾರದ ಆದೇಶಕ್ಕೆ ಸಾಥ್ ನೀಡಿದ ಸಾರ್ವಜನಿಕರು ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು ಯರಗಟ್ಟಿ ಪಟ್ಟಣ. ಬಿಕೋ ಎನ್ನುತ್ತಿರುವ ಮುಖ್ಯ ರಸ್ತೆಗಳು. ಕರ್ನಾಟಕ ರಾಜ್ಯಾದ್ಯಂತ 14 ದಿನಗಳ ಕಾಲ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ 5ನೇ ದಿನವಾದ ಇಂದು ಶ್ರೀ ಚಿಕ್ಕ ರೇವಣ್ಣವರವರು ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ರಾಮದುರ್ಗ್ ಇವರ ಪರವಾಗಿ ಅವರ ಅಭಿಮಾನಿ ಬಳಗದಿಂದ ಹಸಿದವರಿಗೆ ಅನ್ನ ಎಂಬ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ಕರ್ನಾಟಕ ರಾಜ್ಯಾದ್ಯಂತ 14 ದಿನಗಳ ಲಾಕ್ಡೌನ್ ಆದಂತಹ ಈ ಸಂದರ್ಭದಲ್ಲಿ 5ನೇ ದಿನವಾದ ಇಂದು ಚಿಕ್ಕ ರೇವಣ್ಣನವರು ಖ್ಯಾತ ಉದ್ಯಮಿಗಳು ಮತ್ತು ಸಮಾಜ ಸೇವಕರು ರಾಮದುರ್ಗ ಇವರ ವತಿಯಿಂದ ಇವರ ಅಭಿಮಾನಿ ಬಳಗದಿಂದ ಹಸಿದವರಿಗೆ ಅನ್ನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಮದುರ್ಗ ನಗರದ ಹಲವು ಭಾಗಗಳಲ್ಲಿ ಆಹಾರದ ಅವಶ್ಯಕತೆ ಇರುವವರಿಗೆ ಹಸಿದವರಿಗೆ ಅನ್ನ ಎಂಬ ಕಾರ್ಯಕ್ರಮದಡಿ 5ನೇ ದಿನ ಊಟದ ಪ್ಯಾಕೆಟ್ ಮತ್ತು ನೀರಿನ ಬಾಟಲ್ ಹಾಗೂ ಮಾಸ್ಕ್ಗಳನ್ನು ನಗರದ ಬಸ್ ನಿಲ್ದಾಣ, ರಾಮದುರ್ಗ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ, ರೋಗಿಗಳ ಸಂಬಂಧಿಗಳಿಗೆ ಹಾಗೂ ಎಪಿಎಂಸಿ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ದೂರ ಈ ಕಡೆ ಇದ್ದೀರಿ. ಈ ಸಂದರ್ಭದಲ್ಲಿ ರಾಮದುರ್ಗದ ಶ್ರೀ ಚಿಕ್ಕ ರೇವಣ್ಣನವರು ಖ್ಯಾತ ಉದ್ಯಮಿಗಳು ಮತ್ತು ಸಮಾಜ ಸೇವಕರಾದ ಅವರ ಅಭಿಮಾನಿಗಳಾದ ಬಿಆರ್ ದೊಡ್ಡಮನಿ, ನಿಂಗಪ್ಪ ಕರಿಗಾರ್, ಬಸಪ್ಪ ಶೇಡ್ಬಾಳ್, ಸಂಗಪ್ಪ ನರನೂರ್, ಶಫಿ ಫನಾಲಗಡ್, ಹನುಮಂತ್ ಯರಗಟ್ಟಿ, ಸಂಜು ಬಿರ್ಸಿದ್ದಿ, ಕೆಂಪಣ್ಣ ಜಂಜೇಲಿ, ಮಹೇಶ್ ಜಂಜೇಲ್ ಹಾಗೂ ಚಿಕ್ಕ ರೇವಣ್ಣನವರ ಆಪ್ತ ಸಹಾಯಕರಾದ ಮಾಳಿಂಗರಾಯ ಮತ್ತು ಚಿಕ್ಕ ರೇವಣ್ಣನವರ ಆಫೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆಯ್ತಣ್ಣ. ಅಥಣಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಮಿಕ ಸಂಘಟನೆಗಳು ದಿನಾಚರಣೆಯನ್ನು ಸರಳವಾಗಿ ಆಚರಿಸಿದರು. ಇಂದು ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆ. ಈ ಪ್ರಯುಕ್ತ ಅಥಣಿ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕಾರ್ಮಿಕ ಸಂಘಟನೆಗಳು ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಅಥಣಿ ಪುರಸಭೆಯ
ಕಾರ್ಮಿಕರ ನೇತೃತ್ವದಲ್ಲಿ ರಚನೆಯಾದ ಪಡೆಯ ಮೂಲಕ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್, ಪಿಎಸ್ಐ ಕುಮಾರ್ ಹಾಡ್ಕರ್, ಸಮಾಜ ಕಲ್ಯಾಣ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿ, ನಮ್ಮಲ್ಲಿ ಇನ್ನೂ 30 ಜನ ಕಾರ್ಮಿಕರು ನೇರ ಸಂಭಾವನೆ ಇಲ್ಲದೆ ದುಡಿಯುತ್ತಿದ್ದಾರೆ. ಅವರನ್ನ ಖಾಯಂ ಮಾಡಲು ಉದ್ದೇಶಿಸಿದ್ದು, ಅವರಿಂದ ನಾವು ಯಾವ ರೀತಿಯಲ್ಲಿ ಕೆಲಸ ತೆಗೆದುಕೊಳ್ಳುವ ಬಗ್ಗೆ ಈ ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಸುರಕ್ಷಿತವಾಗಿ ಇರಲು ತಿಳಿಸುತ್ತೇವೆ ಎಂದು ಹೇಳಿದರು. ನಂತರ ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥ ಬಸವರಾಜ್ ಕಾಂಬಳೆ ಮಾತನಾಡಿ, ಅಥಣಿ ಪುರಸಭೆಯಿಂದ ಒಂದು ಕೋವಿಡ್ ಪಡೆಯನ್ನ ನಿರ್ಮಿಸಲಾಗಿದ್ದು, ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಹಕಾರ ನೀಡುವುದಾಗಿ ತಿಳಿಸಿದರು. ವಿಶ್ವ ಕಾರ್ಮಿಕ ದಿನಾಚರಣೆ ಏನು ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಏನು ಒಂದು ಶ್ರಮಿಕ ಜೀವಿಗಳಿದ್ದೀವಿ, ಎಲ್ಲರಿಗೂ ಕೂಡ ಈ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿನ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬ. ಇವತ್ತು ನಮ್ಮೆಲ್ಲರ ದಿನಾಚರಣೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಗೌರವ ಇದೆ, ಈ ಗೌರವ ಈ ಬಾಬಾ ಸಾಹೇಬ್ ಅಂತಕ್ಕಂಥ ಒಂದು ತಾಯಿ ರೂಪದ ಸ್ವರೂಪದ ಒಂದು ದೇವತೆಯಾಗಿ ಸಲ್ಲಬೇಕಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಮಿಕರು ಕೂಡ ಒಂದು ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿನ ಮಾನ್ಯ ತಹಶೀಲ್ದಾರ್ ಸಾಹೇಬರು, ಅದೇ ರೀತಿ PSI ಸಾಹೇಬರು, ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಆಗಿರ್ಬೋದು, ಬಿರಾದರ್ ಸರ್ ಅವರಿಗಿರ್ಬೋದು, ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಕೌಲಾಪುರ ಸರ್ ಅವರು, ಈ ಎಲ್ಲ ಅಧಿಕಾರಿಗಳು ಬಂದು ಅವರೆಲ್ಲರ ನೇತೃತ್ವದಲ್ಲಿ ಕೋವಿಡ್ ಮಾರ್ಷಲ್ ಪಡೆ ಅಂತಕ್ಕಂಥ ಒಂದು ಕೋವಿಡ್ ನಿಯಂತ್ರಣಕ್ಕಾಗಿ ಅನಗತ್ಯವಾಗಿ ರಸ್ತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಕೋವಿಡ್ ಬಗ್ಗೆ ತಿಳುವಳಿಕೆ ಹೇಳಲಿಕ್ಕೆ ಒಂದು ಮಾರ್ಷಲ್ ಪಡೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಕೋವಿಡ್ ಮಾರ್ಷಲ್ ಪಡೆ ನಾವೆಲ್ಲರೂ ಕೂಡ ಈ ಒಂದು ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಿಭಾಯಿಸ್ತೀವಿ ಅಂತಕ್ಕಂಥದ್ದನ್ನು ಮನವರಿಕೆ ಎಲ್ಲರಿಗೆ ಸಾರ್ವಜನಿಕರಿಗೆ ನಮಗೆ ಮಾಡ್ತಾ, ನಾವು ಇನ್ನೊಂದು ಮನವಿಯನ್ನು ಸರ್ಕಾರದ ಹತ್ರ ಮಾಡ್ತಾ ಇದ್ದೀವಿ. ಏನು ಮೊದಲನೇ ಬಾರಿಗೆ ಕೊರೋನಾ ಮಹಾಮಾರಿ ಮೊದಲನೇ ಅಲೆ ಬಂತು, ಆವಾಗ ಕೂಡ ನಾವು ಸೇವೆಯನ್ನು ಸಲ್ಲಿಸಿದ್ವಿ. ಈಗ ಎರಡನೇ ಅಲೆ ಬಂದಿದೆ. ಎರಡನೇ ಅಲೆಯಲ್ಲಿ ಸಾವು ನೋವುಗಳನ್ನು ಭಾಳಷ್ಟು ಕಾಣ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರ ಖಾಯಮಾತಿಯಲ್ಲಿ ಭಾಳಷ್ಟು ಗೊಂದಲಗಳಾಗಿವೆ. ಆ ಗೊಂದಲಗಳನ್ನು ಪರಿಹಾರ ಮಾಡಿ ಹಾಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನು, ವಾಟರ್ಮ್ಯಾನ್, ಡ್ರೈವರ್, ಎಲೆಕ್ಟ್ರಿಷಿಯನ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳನ್ನು ತಾವು ಕೂಡಲೇ ಖಾಯಮಾತಿ ಮಾಡಬೇಕು. ನಾವು ಯಾವುದೇ ಕಾರಣಕ್ಕಾಗಿ ಕೋವಿಡ್ ಸಂದರ್ಭದಲ್ಲಿ, ಈ ತುರ್ತು ಸಂದರ್ಭದಲ್ಲಿ ಸ್ಟ್ರೈಕಿಗೆ ಮುಂದಾಗುವುದಿಲ್ಲ. ಬದಲಾಗಿ ಸಾರ್ವಜನಿಕರ ಮನೆಗೆ ಹೋಗಿ ಅವರ ಮನವನ್ನು ಒಲಿಸಿ ಅವ್ರ ಮನೆಯಲ್ಲಿರಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು, ಮತ್ತು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು. ಯಾವುದೇ ಕಾರಣಕ್ಕಾಗಿ ಅನಗತ್ಯವಾಗಿ ರಸ್ತೆಗೆ ಬಂದು ಕೋವಿಡನ್ನು ಬೆನ್ನು ಹಚ್ಕೊಂಡು ಹೋಗಿ ಸಾವು ನೋವಿಗೆ ತುತ್ತಾಗಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ, ಇವತ್ತಿನ ದಿನ ಪ್ರಗತಿ ಪಥದತ್ತ ಸಾಗುತ್ತಿರುವ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ಕಳೆದ ವಾರ್ಷಿಕ ಅವಧಿಯಲ್ಲಿ 58,06,000 ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆ ಅಧ್ಯಕ್ಷ ಬಾಬಣ್ಣ ಖೋತ್ ತಿಳಿಸಿದ್ದಾರೆ. ಶಮನೇವಾಡಿಯ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿ ಸಂಸ್ಥೆ 58.6 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಬಾಬಣ್ಣ ಖೋತ್ ಮಾಹಿತಿ ನೀಡಿದ್ದಾರೆ. ಪಾರದರ್ಶಕ ಆಡಳಿತ, ನಿರ್ದೇಶಕ ಮಂಡಳಿಯ ಒಮ್ಮತದ ನಿರ್ಣಯ ಹಾಗೂ ಸಂಸ್ಥೆಯ ಸದಸ್ಯರ ಆತ್ಮವಿಶ್ವಾಸ, ಸಕಾಲಕ್ಕೆ ಸಾಲಗಾರರು ಮರುಪಾವತಿಸಿದ್ದರಿಂದ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ಕಳೆದ ವಾರ್ಷಿಕ ಅವಧಿಯಲ್ಲಿ ಸಂಸ್ಥೆಗೆ 58,06,000 ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಬಾಬಣ್ಣ ಖೋತ್ ಮಾಹಿತಿ ನೀಡಿದ್ದಾರೆ. ಶಮನೇವಾಡಿಗೆ ಜೈ ಜಿನೇಂದ್ರ ಕಾರ್ಯಾಲಯದಲ್ಲಿ ಇಂದು ಸಂಸ್ಥೆಯ ಸನ್ 2020-21ನೇ ಸಾಲಿನಲ್ಲಿನ ಸಾಂಪತ್ತಿಕ ಸ್ಥಿತಿ ಹಾಗೂ ಲಾಭ ಹಾನಿ ಕುರಿತು ಮಾಹಿತಿ ನೀಡಲು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಸಂಸ್ಥೆಯು ಕಳೆದ ಮಾರ್ಚ್ 2021ರವರೆಗೆ 1,133 ಸದಸ್ಯರಿದ್ದು 46,93,000 ರೂಪಾಯಿ ಶೇರ್ ಬಂಡವಾಳ, 21,87,000 ರೂಪಾಯಿ ಠೇವು, 5,45,00,000 ರೂಪಾಯಿ ನಿಧಿ ಮತ್ತು 11,42,000 ರೂಪಾಯಿ ಗುಂತಾವಣೆ ಮಾಡಲಾಗಿದ್ದು,
ಸಂಸ್ಥೆಯ ಸದಸ್ಯರಿಗೆ 9,05,00,000 ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ 58,06,000 ಲಾಭ ಬಂದಿರುವುದಾಗಿ ತಿಳಿಸಿದರು. ಶೇರ್ ಬಂಡವಾಳ 46,93,000 ರೂಪಾಯಿ, ಠೇವ 21,87,00,000 ರೂಪಾಯಿ, ನಿಧಿಗಳು 5,45,00,000 ರೂಪಾಯಿ, ಗುಂತುನಾಕ್ 11,42,00,000 ರೂಪಾಯಿ, ಸಾಲ 9,05,00,000 ರೂಪಾಯಿ, ಲಾಭಾಂಶ 58,06,000 ರೂಪಾಯಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಾಳಾಸಾಹೇಬ್ ಪಾಟೀಲ್, ಸಂಚಾಲಕರಾದ ಉದಯ್ ಕುಮಾರ್ ತಪ್ಕೀರೆ, ಎಸ್.ಟಿ. ಖೋತ್, ಅಶೋಕ್ ನಾರೆ, ಧನಪಾಲ್ ಧನಾಪ್ಗೋಳ್, ತಾತ್ಯಾಸಾಬ್ ಖೋತ್, ಶಕುಂತಲಾ ಖೋತ್, ದೇವ್ಕಿ ಶಿರಗುಪ್ಪೆ, ಸಲಹಾ ಸಮಿತಿ ಸದಸ್ಯರಾದ ಅಪ್ಪಸಾಬ್ ಗಾಡ್ವೆ, ಚಂದ್ರಕಾಂತ್ ಮುನ್ನೋಳೆ, ಕುಮಾರ್ ಪೋಣೆ ಮತ್ತು ವ್ಯವಸ್ಥಾಪಕ ಮಹಾವೀರ್ ಉದುಕಾವೆ ಉಪಸ್ಥಿತರಿದ್ದರು. ಎಂಬಿ ಚಿಂಚಣಿ, ಸತ್ಯಂ ನ್ಯೂಸ್, ಸದಲ್ಗಾ. ಚಿಕ್ಕೋಡಿ ತಾಲೂಕಿನ ಬೋರ್ಗಾಂವ್ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪರಿಶೀಲನೆ ನಡೆಸಿದರು ಹಾಗೂ ಕೋವಿಡ್ ನಿಯಂತ್ರಣಕ್ಕೆ ಚೆಕ್ಪೋಸ್ಟ್ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದರು. ಕೋವಿಡ್ ನಿಯಂತ್ರಣಕ್ಕೆ ಚೆಕ್ಪೋಸ್ಟ್ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಸೂಚನೆ ನೀಡಿದ್ದಾರೆ. ಅವರು ಬೋರ್ಗಾಂವ್ನ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಸೂಚನೆ ನೀಡಿದರು. ಕೋವಿಡ್ 2ನೇ ಅಲೆ ಆರಂಭಗೊಂಡಿದ್ದು ಹೋದ ವರ್ಷಕ್ಕಿಂತಲೂ 10 ಪಟ್ಟು ವೇಗವಾಗಿ ಈ ವೈರಸ್ ಹರಡುತ್ತಿದೆ. ಹೊರ ರಾಜ್ಯದಿಂದ ಬಂದವರ ಬಗ್ಗೆ ಮಾಹಿತಿ ಕಲೆ ಹಾಕಿ RT-PCR ವರದಿ ಪಡೆದ ನಂತರವೇ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶ ನೀಡುವ ಉದ್ದೇಶದಿಂದ ತಾಲೂಕಿನ ಕೋಗನೊಳ್ಳಿ ಹಾಗೂ ಬೋರ್ಗಾಂವ್ ಬಳಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದ್ದು, ಕೋವಿಡ್ ನಿಯಂತ್ರಣಕ್ಕೆ ಕಂದಾಯ, ಪೊಲೀಸ್, ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಸಚಿವೆ ಶಶಿಕಲಾ ಜೊಲ್ಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. जो काय ओके ಶನಿವಾರ ಇಲ್ಲಿನ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಂಪೂರ್ಣ ಮಾಹಿತಿಯನ್ನ ಅವರು ಪಡೆದರು. ಜನಸಂದಣಿ ನಿಯಂತ್ರಿಸುವ ಮೂಲಕ ವೇಗವಾಗಿ ಹರಡುವುದನ್ನು ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇದ್ದು, ಈ ದಿಶೆಯಲ್ಲಿ ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಕೂಡ ಅಧಿಕಾರಿಗಳ ವಿವಿಧ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಸಮನ್ವಯತೆ ಸಾಧಿಸಿ ರೋಗವನ್ನು ಹೋಗಲಾಡಿಸಲು ಪ್ರಯತ್ನಿಸಬೇಕೆಂದು ಹೇಳಿದರು. ಸಂಸದ ಅನ್ನಸಾಹೇಬ್ ಜೊಲ್ಲೆ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸ್ ಇಲಾಖೆಯವರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ, ಪಟ್ಟಣ ಪಂಚಾಯಿತಿ ಇಲಾಖೆ ಅಧಿಕಾರಿಗಳು ಕಾರ್ಯ ಮುಖ್ಯವಾಗಿದೆ. ಅದಕ್ಕಾಗಿ ಅಧಿಕಾರಿಗಳು ನಿಗಾ ವಹಿಸಿ ಕಟ್ಟೆಚ್ಚರ ವಹಿಸಿ ಕ್ರಮ ಕೈಗೊಳ್ಳಬೇಕು ಎಂದರು. ಹಾಗೂ ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಬೇಕೆಂದು ಹೇಳಿದರು. ಸೆಕ್ಟರ್ ಆಫೀಸರ್ ಪಿಬಿ ದೇವಮಾನೆ, ಪೊಲೀಸ್ ಉಪನಿರೀಕ್ಷಕ ಆರ್ವೈ ಪೀಳ್ಗಿ, ಆರೋಗ್ಯಾಧಿಕಾರಿ ಸಂದೇಶ್ ರವಳು ಕೇದಾರಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ದಾದಾ ಬಾದುಲೆ, ದಾದಾ ಶಿರದ್ವಾಡೆ, ಅಣ್ಣಾಸೋ ಪಾಟೀಲ್, ಸಂಜಯ್ ಪಾಟೀಲ್, ಶಿಶು ಐದಾಮಾಲೆ, ಶಿವಾಜಿ ಭೋರೆ, ಸಚಿನ್ ಪದಲಾಳೆ, ವಿಷ್ಣು ತೋಡ್ಕರ್, ಅಮರ್ ಕಾಂಬಳೆ, ಶೀತಲ್ ಲಾಡ್ಗೆ, ಪೋಪಟ್ ಕೂರ್ಲೆ, ಸಂಜೀವ್ ಜಂಕೋಳಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ರೈತರು ರಸ್ತೆ ಬದಿಗೆ ಕುಳಿತು ಬೆಳಗಿನ ಜಾವ 6ರಿಂದ 10 ಗಂಟೆಯವರೆಗೆ ಸರ್ಕಾರದ ಆದೇಶದ ಮೇರೆಗೆ ತಮ್ಮ ತರಕಾರಿ ಮಾರಾಟ ಮಾಡುತ್ತಿದ್ದರೆ ಅವರಿಗೆ ಪುರಸಭೆ ಅಧಿಕಾರಿಗಳು ದಂಡ ಹಾಕಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ರೈತರು ಮತ್ತು ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯವರು ಹೀಗೂ ಮಾಡುವುದು ಸರಿನಾ? ಉಗಾರ್ ಪುರಸಭೆಯಿಂದ ಕರ ವಸೂಲಿ ಸಂತೆ ರದ್ದು ಮಾಡಿದರೂ ಸಹ ಜನರ ಹತ್ತಿರ ಹಣ ಲೂಟಿ ಮಾಡುತ್ತಿರುವ ಉಗಾರ್ ಪುರಸಭೆಯವರು ರೈತರು ರಸ್ತೆ ಬದಿಗೆ ಕುಳಿತು ಬೆಳಗಿನ ಜಾವ 6ರಿಂದ 10 ಗಂಟೆಯವರೆಗೆ ಸರ್ಕಾರದ ಆದೇಶದ ಮೇರೆಗೆ ತಮ್ಮ ತರಕಾರಿ ಮಾರಾಟ ಮಾಡುತ್ತಿದ್ರೆ ಅವರಿಗೆ ಪುರಸಭೆ ಅಧಿಕಾರಿಗಳು ದಂಡ ಹಾಕಿ ಹಣ ಲೂಟಿ ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳಿಗೆ ಏನು ಹೇಳೋದು?
ಇವರೇ 6ರಿಂದ 10 ಗಂಟೆಯವರೆಗೆ ಸಮಯ ನಿಗದಿಪಡಿಸಿಕೊಟ್ಟು ಮತ್ತೆ ಇವರೇ ದರ್ಪ ಮೆರೆಯುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಒಟ್ಟಾರೆಯಾಗಿ ಲಾಕ್ಡೌನ್ ಹೆಸರಿನಲ್ಲಿ ಸಾಕಷ್ಟು ಲೂಟಿ ಮಾಡಿ ತಮ್ಮ ಬೊಕ್ಕಸ ತುಂಬಿಕೊಳ್ಳುತ್ತಿರುವ ಉಗಾರ್ ಪುರಸಭೆಯ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಜಾನೆ 6 ಗಂಟೆ 10 ಗಂಟೆ ಟೈಮಿಂಗ್ ಇರೋದಿಲ್ಲ. ನೀವು ಕದ ವಸೂಲಿ ಹೆಂಗ್ ಮಾಡ್ರಿ ಅಂತ ಹೇಳ್ಬೇಕು ನಮ್ಗೆ. ಬರ್ಬೇಕ್ರಿ ಇಲ್ಲಿ ಮುಂಜಾನೆ 6 ಗಂಟೆಯಿಂದ 10 ಗಂಟೆಗೆ ಮಾಡಕ್ ಪರ್ಮಿಷನ್ ಐತಲ್ರಿ? 6ರಿಂದ 10 ಐತ್ರಲ್ಲ. ಮತ್ತೆ ಇದು ಹ್ಯಾಂಗ್ ಮಾಡ್ರಿ? ನೀವು ಕದ ವಸೂಲಿ ಯಾಕೆ ಮಾಡ್ರಿ? ಕದ ವಸೂಲಿ ಯಾಕೆ ಮಾಡ್ರಿ? ನೀವು ಕದ ವಸೂಲಿ ಯಾಕೆ ಮಾಡ್ರಿ? ಇನ್ಕಮ್ ಬೇಕೈತಿ ನಿಮ್ಗೆ? ಇನ್ಕಮ್ ಎದಕ್ ಬೇಕೈತಿ ನಿಮ್ಗೆ? ಇದು ಯಾವ್ದಿದ? ಎಲ್ಲ ರೈತರದ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತೆ. ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತೆ. ಯಾರು ಮಾಡ್ರಿ ಇದು? ಇದು ಯಾರು ಮಾಡ್ರಿ ನೀವು? ಕದೀದಲ್ಲ ನೀವು ಯಾರು ಮಾಡುತ್ತೀರಿ? ಅವಾಗ ರೊಕ್ಕ ವಸೂಲಿ ಮಾಡ್ತು ಬಂದು ನೀವು ಯಾರು ಮಾಡ್ರಿ? ರೊಕ್ಕ ವಸೂಲಿ ಮಾಡ್ತು ಬಂದು ನೀವು ಯಾರು ಮಾಡ್ರಿ? ಉಗಾರ್ ಪುರಸಭೆಯವರು ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿ ವಾರದ ಸಂತೆಯನ್ನು ರದ್ದುಗೊಳಿಸಿದ್ರು ಕೂಡ ವಾರದ ಸಂತೆಯಲ್ಲಿ ರೈತರ ಕಡೆ ಕರ ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ದಿನನಿತ್ಯ ರೈತರು ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದಾಗ ಕೂಡ ಕರ ವಸೂಲಿ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ಥರ ರೈತರಿಗೆ ಬಹಳಷ್ಟು ಸಂಕಷ್ಟವಿದೆ. ರೈತರು ಬೆಳೆದ ಬೆಳೆಗೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಈ ಪುರಸಭೆಯವರು ಕರ ವಸೂಲಿ ಮಾಡಿ ರೈತರಿಗೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ನಿಮ್ಮ ಹೆಸರು? ರಾಜೇಶ್ ದಾನೋಳಿ ಅಂತ. ಕೊರೋನಾ ವೈರಸ್ ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆ ಸರ್ಕಾರವು 14 ದಿನಗಳ ಲಾಕ್ಡೌನ್ ಘೋಷಣೆ ಮಾಡಿದೆ. ಯರಗಟ್ಟಿ ಪಟ್ಟಣದ ನಿವಾಸಿಗಳು ಲಾಕ್ಡೌನ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದು, ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ನಿಯಮ ಪಾಲಿಸಿದ್ದಾರೆ. ಇಂದು ಯರಗಟ್ಟಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು. ಯರಗಟ್ಟಿ ಪಟ್ಟಣ ಇಂದು ಫುಲ್ ಸೈಲೆಂಟ್ ಆಗಿ ಕಂಡುಬಂತು. ಸರ್ಕಾರದ ಆದೇಶಕ್ಕೆ ಸಾರ್ವಜನಿಕರು ಸಾಥ್ ನೀಡಿದ್ದಾರೆ. ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಹೆಚ್ಚಾಗಿ ಹರಡುತ್ತಿದೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರವು 14 ದಿನಗಳ ಲಾಕ್ಡೌನ್ ಘೋಷಣೆ ಮಾಡಿದ್ರಿಂದ ಶನಿವಾರ ಯರಗಟ್ಟಿ ಪಟ್ಟಣ ಸ್ತಬ್ಧವಾಗಿತ್ತು. ಪ್ರತಿನಿತ್ಯ ಮುಂಜಾನೆ 6 ಗಂಟೆಯಿಂದ 10 ಗಂಟೆಯವರೆಗೆ ಸಾರ್ವಜನಿಕರು ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ತಮಗೆ ಬೇಕಾದ ದಿನಬಳಕೆ ಅಗತ್ಯ ವಸ್ತುಗಳನ್ನು ಖರೀದಿಸಿ ನಂತರ ಯಾರೊಬ್ಬರು ಹೊರಗಡೆ ತಿರುಗಾಡದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕಟ್ಟುನಿಟ್ಟಿನ ನಿಯಮಕ್ಕೆ ಸರ್ಕಾರದ ಕೋವಿಡ್ ನಿಯಮ ಪಾಲನೆಗೆ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸ್ಪಂದಿಸಿದ್ದಾರೆ. ಅಂಗಡಿಗಳನ್ನು ಬಂದ್ ಮಾಡಿ ಅನವಶ್ಯಕವಾಗಿ ಹೊರಗೆ ಬಾರದೆ ಸಂಪೂರ್ಣ ಸಾಥ್ ನೀಡಿದ್ದಾರೆ. ಇಂದು ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತ, ಮಹಾತ್ಮ ಗಾಂಧಿ ರಸ್ತೆ ಮತ್ತು ಪಟ್ಟಣದ ಚತುರ್ ರಸ್ತೆ ಸೇರಿದಂತೆ ಮುಂತಾದ ರಸ್ತೆಗಳು ಜನರಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿರುವ ದೃಶ್ಯವನ್ನ ತಾವಿಲ್ಲಿ ಕಾಣಬಹುದಾಗಿದೆ. ದೇಶದ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ರಸ್ತೆ ಅಭಿವೃದ್ಧಿಗಳಿಗೆ ಅನುದಾನ ನೀಡುತ್ತಿದ್ದು, ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದ 116 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 120 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಅತ್ನಿ ವಿಧಾನಸಭಾ ಮತಕ್ಷೇತ್ರದಿಂದ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದವರೆಗಿನ ಹಳ್ಳಿ ಗ್ರಾಮಗಳಲ್ಲಿ ರಸ್ತೆಗಳು ಡಾಂಬರೀಕರಣ ಆಗಲಿವೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿನ 116 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 120 ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾಹಿತಿ ನೀಡಿದರು. ದೇಶದ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ರಸ್ತೆ ಅಭಿವೃದ್ಧಿಗಳಿಗೆ ಅನುದಾನ ನೀಡುತ್ತಿದ್ದು, ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದ 116 ಕಿಲೋಮೀಟರ್ ರಸ್ತೆಗೆ 120 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಅಥಣಿ ವಿಧಾನಸಭಾ ಮತಕ್ಷೇತ್ರದಿಂದ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದವರೆಗಿನ ಹಳ್ಳಿ ಮತ್ತು ಗ್ರಾಮಗಳಲ್ಲಿ ರಸ್ತೆಗಳು ಡಾಂಬರೀಕರಣ ಕಾಣಲಿವೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ತಿಳಿಸಿದರು. ಸಮೀಪದ ಕುಸನಾಳ್ ಗ್ರಾಮದಲ್ಲಿ ಪಿಎಂಜಿಎಸ್ವೈ ಯೋಜನೆ ಅಡಿಯಲ್ಲಿ 3 ಕೋಟಿ ಅನುದಾನದಲ್ಲಿ ಮಂಜೂರಾದ ರಸ್ತೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿದರು.
एक जण हात लावा, बाकी सगळं साधारण 4.9 किमान 5 किलोमीटर येऊन प्रधानमंत्री ग्राम सडक योजना 3 आता जर 2 योजना येऊन गेलं. आपलं मतदारसंघात 20 किलोमीटर आलं होतं त्यावेळी सुद्धा. आता तिसरं योजना माझं नशीब म्हणायचं, माझं कारकिर्दीत आलं आणि एखादी मतदारसंघात साधारण 20 किलोमीटरपर्यंत काम होत आहे. त्यामधून तुमचं समावेश झाला. ते कसनाळ ते मानकापूरपर्यंत त्याच्यामध्ये लहान असं तर ब्रिज एक 8 येणार आहे. लहान असतील, लहान ते सिटी वर्क म्हणतात ते 8 येणार आहे. त्याच्यामधून हे रोड आपल्याला खालचं बेस म्हटलं तर 25 फुटाचं 25 फुटाचं होणार आणि त्याच्यामधून कार रोड 13 फुटाचं होणार. बट एवढं रुंदीचं होणार आणि हे आपल्याला साधारणपण 3 कोटी रुपये त्याला सँक्शन झालं आहे. आणि त्याच्यानंतर 5 वर्ष मेंटेनन्स करतील कॉन्ट्रॅक्टरनं आणि त्याच्यानंतर एक लेअर करून देणार. म्हटलं तर हे आपल्याला 7 वर्षापर्यंत हे रोड राहणार आहे. प्रधानमंत्री ग्राम सडक योजनेचं वैशिष्ट्य म्हटलं तर 7 वर्ष राहील. त्यामधून आपलं सर्व कसनाळ आणि मानकापूरच्या लोकांना माझी विनंती आहे, आपण राऊंड घेऊन व्यवस्थित पण करून घ्यावा. त्याचं आपलं कॉन्ट्रॅक्टर आहे महालक्ष्मी कन्स्ट्रक्शन म्हणून आपलं चिदानंद फराडे म्हणून शिरगावचं आहे, त्यांनी करतील. आणि त्याचं इंजिनियर आपला PW कोल्हापुरी साहेब आहेत आणि त्याच्यावरती मेटे साहेब आहेत, ते मेटे साहेब आहेत, त्यांनी सगळं कामकाज बघत येईल प्रधानमंत्री ग्राम सडक योजनेमध्ये. या चिकोडी लोकसभा मतदारसंघात साधारण 120 ಕೋಟಿचं 100 ಸಚಿವೆ ಶಶಿಕಲಾ ಚೊಲ್ಲೆ ಮಾತನಾಡಿ, ಹಳ್ಳಿ ಗ್ರಾಮ ನಗರ ಪ್ರದೇಶ ಜೋಡಣೆಗಾಗಿ ಯೋಜನೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಯೋಜನೆಯಿಂದ ರಸ್ತೆಗಳ ಅಭಿವೃದ್ಧಿಯಾಗುತ್ತಿದೆ. ಕಳೆದ 7 ವರ್ಷಗಳಿಂದ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಶಾಶ್ವತ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. गेल्या वर्षापर्यंत सिरियस असल्यामुळं आपण इथं निपाणी मतदारसंघामध्ये देखील आपल्या मतदारसंघाच्या कुणालाही कोविड-19चा काहीतरी त्रास झाला तर त्यांना कुठल्याही पद्धतीचा त्रास होऊ नये ह्या दृष्टिकोनातून कालच मीटिंग घेऊन आपण गांधी हॉस्पिटलमध्ये 40 बेडचं संपूर्ण कोविड हॉस्पिटल असं करायचं ठरवलेलं आहे. त्याच्यात 23 बेड आपल्या ऑक्सिजनचे आहेत आणि जर करता तिथं फुल झालं पेशंट तर गेल्या वेळेला आमच्या संस्थेच्या माध्यमातून जे हॉस्पिटल सुरू केलं होतं तिथं देखील 40 बेडचं आपण तयारी केलेलं आहे आणि 16 बेड ऑक्सिजनचं तिथं तयारी केलेलं आहे. त्याच पद्धतीनं सरकारच्या हॉस्पिटलमध्ये जे काही सिस्टर्स असतील, डॉक्टर्स असतील, कमतरता आहे ते डॉक्टर्स एवढं त्यांनी प्रोव्हाइड करून देणार. त्याला लागणारं जे पॅरामेडिकल स्टाफ आहे, असिस्टंट डॉक्टर्स आहेत, D ग्रुपचे लोक आहेत आणि पेशंटला लागणारं जे काही जेवण खाणं जे काही आहे आणि ते सर्व आणि इंजेक्शन्स हे सर्व जेवण खाणं हे सर्व आपल्या जोल्ले उद्योग समूहाकडून आपण करायचं ठरवलेलं. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನುರಾಧ ಚೌಗ್ಲೆ, ಎಪಿಎಂಸಿ ಸದಸ್ಯ ನಿತೀಶ್ ಖೋತ್, ಬಜರಂಗ್ ಚೌಹಾಣ್, ಪವನ್ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯೆ ಕವಿತಾ ಲೋಂಡೆ, ಶ್ರೀಕಾಂತ್ ಲೋಂಡೆ, ಯೂನುಸ್ ಮುಲ್ಲಾ, ಡಾಕ್ಟರ್ ಅಜಿತ್ ಪಾಟೀಲ್, ಕಿರಣ್ ಜಾಧವ್, ವಿಶ್ವಾಸ್ ನಾಯಿಕ್, ತುಳಸಿದಾಸ್ ನಾಯಿಕ್, ದತ್ತಾ ಶಿರೋಳ್, ಸುಕುಮಾರ್ ಚೌಗುಲೆ, ದಾದಾ ಪೂಜಾರಿ, ಜೀವನ್ ಕಾಂಬಳೆ, ಆನಂದ್ ಮಗದುಂ, ಸಂಭಾಜಿ ಕೋಕ್ರೆ, ಶ್ರೀಕಾಂತ್ ಕುಂಭಾರ್, ಚಿದಾನಂದ ಫರಾಳೆ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಮಹಾಮಾರಿ ಕೊರೋನಾ 2ನೇ ಅಲೆ ಹೆಚ್ಚಾಗಿದ್ದರಿಂದ ಬೈಲಹೊಂಗಲ ಜನತೆ ಲಾಕ್ಡೌನ್ಗೆ ಉತ್ತಮ ಸ್ಪಂದನೆ ನೀಡಿದ್ದಾರೆ. ವ್ಯಾಪಾರಸ್ಥರು ಕೊರೋನಾ ಮಹಾಮಾರಿಗೆ ಹೆದರಿ ಸರ್ಕಾರದ ಆದೇಶದಂತೆ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಇಂದು ಮಹಾಮಾರಿ ಕೊರೋನಾ 2ನೇ ಅಲೆ ಹೆಚ್ಚಳದಿಂದಾಗಿ ಬೈಲಹೊಂಗಲ್ನಲ್ಲಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ವ್ಯಾಪಾರಸ್ಥರು ಕೊರೋನಾ ಮಹಾಮಾರಿಗೆ ಹೆದರಿ ಸರ್ಕಾರದ ಆದೇಶದಂತೆ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಕುಟುಂಬದ ಜೊತೆ ಕಾಲ ಕಳೆಯುತ್ತಿದ್ದಾರೆ.
ಕುಟುಂಬದ ಜೊತೆ ಕಾಲ ಕಳೆಯುತ್ತಿರುವ ವ್ಯಾಪಾರಸ್ಥರಿಗೆ ಭಯ ಶುರುವಾಗಿದ್ದು ಇದರಿಂದಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ಇವತ್ತಿನ ದೃಶ್ಯದಲ್ಲಿ ನೋಡಬೇಕಾದ್ರೆ ಎಲ್ಲ ಅಂಗಡಿಗಳು ಬಂದ್ ಆಗಿದ್ದನ್ನ ತಾವಿಲ್ಲಿ ನೋಡಬಹುದಾಗಿದೆ. ಕಾರ್ಮಿಕರ ದಿನಾಚರಣೆಯಂದು ಕೋವಿಡ್ ವಾರಿಯರ್ಗಳಿಗೆ ನೆರವಾಗಲು ಮುಂದಾದ ಸದಲ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನನ್ನ 3 ತಿಂಗಳ ಸಂಬಳವನ್ನು ಆಶಾ ಕಾರ್ಯಕರ್ತರಿಗೆ ನೀಡುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಮುಂದಿನ 3 ತಿಂಗಳ ಸಂಬಳವನ್ನ ಆಶಾ ಕಾರ್ಯಕರ್ತೆಯರಿಗೆ ನೀಡುತ್ತೇನೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದ್ದಾರೆ. ಕಾರ್ಮಿಕರ ದಿನಾಚರಣೆಯಂದು ಕೋವಿಡ್ ವಾರಿಯರ್ಗಳಿಗೆ ನೆರವಾಗಲು ಮುಂದಾದ ಸದಲ್ಗಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನನ್ನ 3 ತಿಂಗಳ ಸಂಬಳವನ್ನ ಆಶಾ ಕಾರ್ಯಕರ್ತೆಯರಿಗೆ ನೀಡುತ್ತೇನೆಂದು ಬರೆದುಕೊಂಡಿದ್ದಾರೆ. ಈಗಾಗಲೇ ತಮ್ಮ ಸ್ವಂತ ಹಣದಲ್ಲಿ 120 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಮಾಡಿರುವ ಶಾಸಕ ಗಣೇಶ್ ಹುಕ್ಕೇರಿ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮನವಿಯಂತೆ 1 ತಿಂಗಳ ಸಂಬಳವನ್ನ ಕೋವಿಡ್ ನಿಧಿಗೆ ನೀಡಿದ್ದೇನೆ. ಅದರ ಜೊತೆಗೆ ಮುಂದಿನ 3 ತಿಂಗಳ ಸಂಬಳವನ್ನ ಫ್ರಂಟ್ ಲೈನ್ ಕೋವಿಡ್ ವಾರಿಯರ್ಗಳಿಗೆ ನೀಡಲು ನಿರ್ಧಾರ ಮಾಡಿದ್ದೇನೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದ್ದಾರೆ. ಈಗಾಗಲೇ ರೋಗಿಗಳಿಗೆ ಉಚಿತ ಊಟ, ತಿಂಡಿ, ಹಣ್ಣು ಎಲ್ಲವನ್ನು ತಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಗಣೇಶ್ ಹುಕ್ಕೇರಿ ನೀಡುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವ ಹಿನ್ನೆಲೆ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಖಾಲಿ ಇರುವ ಸ್ಥಾನಕ್ಕೆ ಸಂಬಳ ನೀಡಿ ಸಿಬ್ಬಂದಿಗಳನ್ನು ಕೂಡ ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರ ನಾಗರಾಜ್ ಹಂಗೋಲ್ ಅವರು ಇಳಕಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜನರು ಕೊರೋನಾ ಸಂಕಷ್ಟದಲ್ಲಿದ್ದಾರೆ, ಇದನ್ನು ಗಮನಿಸಿ ಆಸ್ತಿ ತೆರಿಗೆ ವಿನಾಯಿತಿ ನೀಡಬೇಕೆಂದು ಮನವಿ ಮಾಡಿದರು. ಆಸ್ತಿ ತೆರಿಗೆ ಹೆಚ್ಚಳ ಕುರಿತು ಸಾಮಾಜಿಕ ಹೋರಾಟಗಾರರಾದ ನಾಗರಾಜ್ ಹೊಂಕಲ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಇಳಕಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಾಮಾಜಿಕ ಹೋರಾಟಗಾರ ನಾಗರಾಜ್ ಹೊಂಕಲ್ ಅವರು ಕೊರೋನಾ ಹಿನ್ನೆಲೆ ಜನರು ಸಂಕಷ್ಟದಲ್ಲಿದ್ದಾರೆ, ಹೀಗಾಗಿ ತೆರಿಗೆ ವಿನಾಯಿತಿ ನೀಡಬೇಕೆಂದು ಅವರು ಮನವಿ ಮಾಡಿಕೊಂಡರು. ತೆರಿಗೆ ವಿಚಾರದಲ್ಲಿ ನಾವು ಈಗ 2 ವರ್ಷಗಳ ಕರ್ನಾಟಕದಲ್ಲಿ ದೇಶದಲ್ಲಿ ಹೆಚ್ಚು ಪ್ರಮಾಣದ ಆಸ್ತಿ ತೆರಿಗೆ ಇದು ತಗೋಬೇಕು. ನಮ್ಮ ಪಕ್ಕದ ರಾಜ್ಯಗಳ ಮಾದರಿಯಲ್ಲಿ ಆಸ್ತಿ ತೆರಿಗೆಯ ಸಂಗ್ರಹಣೆಗೆ ಒಂದು ನೀತಿ ಮುಕ್ತವಾಗಬೇಕು ಅಂತ ನಾವು ಸರ್ಕಾರಕ್ಕೆ ಪದೇ ಇಷ್ಟೆಲ್ಲ ಒಂದು ಮನವಿಗಳ ಮಧ್ಯೆಯೂ ಸರ್ಕಾರ ಈ ವರ್ಷಕ್ಕೆ 2021-22 ಒಂದು ಹೊಸ ತೆರಿಗೆ ವ್ಯವಸ್ಥೆಯನ್ನು ರೂಪಿಸಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಿ, ಅಂದ್ರೆ ತೆರಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಕಾಯ್ದೆಯಲ್ಲಿ ತೆಗೆದುಕೊಂಡಿದೆ. ವಿಚಿತ್ರ ಅಂದ್ರೆ ಸರ್ಕಾರನೇ 2005-6ರಲ್ಲಿ ಜಾರಿಗೆ ವ್ಯವಸ್ಥೆ ಹೇಳಿದೆ, ಪ್ರತಿ 3 ವರ್ಷಕ್ಕೆ ಒಂದು ಬಾರಿ ತೆರಿಗೆಯ ಪರಿಷ್ಕರಣೆ ಆಗಬೇಕು ಅಂತ ಅದನ್ನ ಕಾಯ್ದೆಯಲ್ಲೇ ಹೇಳಿದೆ. ಅದರ ಪ್ರಕಾರ ನಾವು ಮಾತಾಡೋದಾದ್ರೆ ಹೋದ ವರ್ಷ ಕೊರೋನಾ ಬಿಕ್ಕಟ್ಟಿನಲ್ಲೂ ಕೂಡ ದೇಶದ ಯಾವ ರಾಜ್ಯಗಳು ಕೂಡ ತೆರಿಗೆಯನ್ನು ಹೆಚ್ಚು ಮಾಡಲಿಲ್ಲ. ಕರ್ನಾಟಕ ಸರ್ಕಾರ 20% 35% ತೆರಿಗೆಯನ್ನು ಹೆಚ್ಚು ಮಾಡಿದೆ ಹೋದ ವರ್ಷ. ಅದರ ಪ್ರಕಾರ ನಾವು ಹೋಗೋದಾದ್ರೆ ಇನ್ನೂ 3 ವರ್ಷಗಳ ತನಕ ರಾಜ್ಯದಲ್ಲಿ ತೆರಿಗೆ ಪರಿಷ್ಕರಣೆ ಆಗಬಾರದಾಗಿತ್ತು. ಆದ್ರೆ ಏಕಾಏಕಿ ಈ ತೆರಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಜನವರಿಯಲ್ಲಿ ಸುಗ್ರೀವಾಜ್ಞೆಯನ್ನು ತಂತು. ಈಗ ಮೊನ್ನೆ ಮಾರ್ಚ್ನಲ್ಲಿ ವಿಧಾನಮಂಡಲದ ಒಪ್ಪಿಗೆಯನ್ನು ಪಡೆದುಕೊಂಡು ಯಾವುದೇ ಚರ್ಚೆ ಇಲ್ಲದೇನೆ ಆ ಒಂದು ತೆರಿಗೆ ಹೆಚ್ಚಳದ ವಿಧೇಯಕವನ್ನು ಪಾಸ್ ಮಾಡಿ ಇವತ್ತು ಜನರ ಮೇಲೆ ಅನಗತ್ಯವಾಗಿ ತೆರಿಗೆ ಹೊರೆಯನ್ನ ಹೇರ್ತಾ ಇದೆ. ಆದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಜನರಿಗೆ ಸತ್ಯಾಂಶಗಳನ್ನ ಮುಚ್ಚಿರ್ತಾ ಇದ್ದಾರೆ. ಇಲ್ಲಿ ಈ ತೆರಿಗೆ ಪ್ರಮಾಣ ಹೆಚ್ಚಾಗೋದಿಲ್ಲ ರೀ, ನೀವು ಹಿಂದಿನ ವರ್ಷ ಎಷ್ಟು ಕಟ್ತಾ ಇದ್ರಿ ಅದಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಮಾತ್ರ ಹೆಚ್ಚಾಗುತ್ತೆ, ಅದು ಏನು ಅತಿ ಭಾರವಾದ ತೆರಿಗೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ಈಗ ಬಂದಂತ ಒಂದು ಕಾಯ್ದೆಯಲ್ಲಿ ತೆರಿಗೆ ಲೆಕ್ಕಾಚಾರಕ್ಕೆ ಚಾಲ್ತಿ ವರ್ಷದ ಮಾರುಕಟ್ಟೆ ದರಗಳನ್ನ ಲೆಕ್ಕಾಚಾರ ತೆಗೆದುಕೊಳ್ಬೇಕಾಗಿದೆ. ಈಗ ಹಿಂದೆ ಇದ್ದಂತಹ ವ್ಯವಸ್ಥೆಯಲ್ಲಿ 2005-6 ಮಾರುಕಟ್ಟೆ ದರಗಳಿದ್ವು, ಅವು ಮೂಲ ಆಗಿದ್ವು ತೆರಿಗೆ ಲೆಕ್ಕಾಚಾರಕ್ಕೆ. ಇನ್ನು ಮೇಲೆ ಏನಿದೆಯಲ್ಲ 2021-22 ಮಾರ್ಗಸೂಚಿ ಬೆಲೆಗಳು ತೆರಿಗೆ ಲೆಕ್ಕಾಚಾರಕ್ಕೆ
ಆಧಾರ ಆಗ್ತವೆ. ನಾವು ಅದನ್ನು ಉದಾಹರಣೆಗೆ ನೋಡೋದಾದ್ರೆ 2005-6ರಲ್ಲಿ 400 ರೂಪಾಯಿ ಇದ್ದಂತ ಒಂದು ಕಟ್ಟಡದ ಮೌಲ್ಯ ಇವತ್ತು 1800 ರೂಪಾಯಿ ಆಗಿದೆ. ಅಂದ್ರೆ 4.5 ಪಟ್ಟು ಹೆಚ್ಚಾಗಿದೆ. ಸರ್ಕಾರ ಅದಕ್ಕೆ ಹೆಚ್ಚುವರಿಯಾಗಿ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಬಹುದು, ಆದ್ರೆ ಆ ರಿಯಾಯಿತಿ ತುಂಬಾ ಗೌಣ. ಪ್ರತಿ ವರ್ಷಕ್ಕೆ ಮಾರುಕಟ್ಟೆ ಮೌಲ್ಯಗಳನ್ನು ಲೆಕ್ಕಾಚಾರಕ್ಕೆ ಕೊಡೋದ್ರಿಂದ ಮುಂಬರುವ ದಿನಗಳಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ತೆರಿಗೆ ಕೊಟ್ಟಂತ ಪ್ರಮಾಣ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ. ಇದು ಜನರಿಗೆ ಅತಿ ಭಾರವಾದ ವ್ಯವಸ್ಥೆ ಆಗುತ್ತೆ. ಅದಕ್ಕಾಗಿ ಈ ತೆರಿಗೆ ವ್ಯವಸ್ಥೆಯನ್ನೇ ವಾಪಸ್ ತಗೋಬೇಕು ಅಂತ ನಾವು ಕೇಳ್ತಾ ಬಂದಿರ್ತಕ್ಕಂಥ, ಆದ್ರೆ ಸರ್ಕಾರ ಮನವಿಗೆ ಯೋಚಿಸಲು ಹಚ್ಚಿಲ್ಲ. ಏದನ್ ಮಧ್ಯೆ ಈ ನಡುವೆ ಕರೋನಾ ವಿಪತ್ತು ಮತ್ತೆ ಉಲ್ಬಣಗೊಳಿತು. ಮತ್ತೆ ಕರ್ನಾಟಕ ಲಾಕ್ಡೌನ್ ಘೋಷಣೆ ಮಾಡಿದೆ. ಹಿಂದೆ ನಾವು ಲಾಕ್ಡೌನ್ ಬಿಕ್ಕಟ್ಟನ್ನ ಎದುರಿಸಿದ್ದೇವೆ. ಆ ಒಂದು ಬಿಕ್ಕಟ್ಟಿಂದ ಹೊರಬರ್ತಾ ಇದ್ದೀವಿ ಅನ್ನೋಷ್ಟರಲ್ಲೇ ಮತ್ತೊಂದು ಬಿಕ್ಕಟ್ಟು ಮತ್ತೆ ಲಾಕ್ಡೌನ್ ಸುಳಿಗೆ ನಾವು ಸಿಕ್ಕಿದ್ದೇವೆ. ಹೀಗಾಗಿ ರಾಜ್ಯದ ಜನತೆ ಮತ್ತೊಂದು ಆರ್ಥಿಕ ಸುಳಿಯಲ್ಲಿ ಸಿಲುಕಿದ್ದಾರೆ. ಇವತ್ತು ಮಧ್ಯಮ ವರ್ಗದ ಜನ, ರೈತರು, ಕೂಲಿಕಾರರು, ನೇಕಾರರು, ಎಲ್ಲ ವರ್ಗಗಳ ಜನರು ಇವತ್ತು ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಹೊತ್ತಲ್ಲಿ ಜನಗಳಿಗೆ ದಿನದ ಊಟವನ್ನ ಮಾಡಿ ಹೋಗೋದೇ ಕಷ್ಟ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಂತರ ಈ ತೆರಿಗೆ ವ್ಯವಸ್ಥೆನೇ ಬದಲಾಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಅದು ಹಿಂದಿನ ನಿರ್ಮಾಣಗಳಲ್ಲಿ ನಿರಂತರವಾಗಿ ಚರ್ಚೆ ಮಾಡ್ತಾ ಪ್ರಸಂಗ ಬಂದರೆ ಅದಕ್ಕೆ ನಾವು ಕಾನೂನು ಹೋರಾಟಕ್ಕೆ ಕೂಡ ಸಿದ್ಧ ಅಂತಕ್ಕಂಥ ಮಾತು ಹೇಳ್ತೇವೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.